ಹಾಯ್ ಹೆಲೋ ಒಂದೇ ರೀತಿಯಾಗಿ ಹೋಳಿಗೆ ತಿಂದು ಬೋರ್ ಆಗಿದ್ರೆ ಒಮ್ಮೆ ಈ ರೀತಿಯಾಗಿ ಸಾಫ್ಟ್ ಆದಂತಹ ಟೇಸ್ಟಿ ಆದಂತಹ ಪೈನಾಪಲ್ ಹೋಳಿಗೆಯನ್ನ ಟ್ರೈ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾನೇ ಸಾಫ್ಟ್ ಆಗಿರುತ್ತೆ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೋಳಿಗೆನ. ಇದನ್ನ ಹೇಗ್ ಮಾಡ್ಬೇಕು ಏನೋ ಹೇಳ್ಕೊಡ್ತೀನಿ, ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ಮನೆ ಮಂದಿ ಎಲ್ಲ ತುಂಬಾನೇ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹಾಗಾದ್ರೆ ಬನ್ನಿ ನೋಡೋಣ ಹೇಗ್ ಮಾಡ್ಬೇಕು ಈ ಹೋಳಿಗೆ ಅಂತ. ಮೊದಲಿಗೆ ನಾನು ಒಂದು ಬೇಸನ್ ನಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ನಷ್ಟು ಚಿರೋಟಿ ರವೆಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಸ್ವಲ್ಪ ಅರಿಶಿನವನ್ನ ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಆಡ್ ಮಾಡ್ಕೊಳ್ತಾ ಮೆತ್ತಗೆ ಕಲಿಸ್ಕೋಬೇಕಾಗುತ್ತೆ. ಸಾಫ್ಟ್ ಆಗಿ ಗಟ್ಟಿಯಾಗಿ ಕಲಿಸ್ಕೊಳಕ್ ಹೋಗ್ಬೇಡಿ. ಯಾವಾಗಲೇ ಆಗ್ಲಿ ಒಬ್ಬಟ್ಟನ್ನ ಮಾಡುವಾಗ ಹಿಟ್ಟನ್ನ ಸಾಫ್ಟ್ ಆಗಿ ಕಲಿಸ್ಕೋಬೇಕಾಗುತ್ತೆ. ನೀವು ಎಷ್ಟು ಸಾಫ್ಟ್ ಆಗಿ ಕಲಿಸ್ಕೊಂತೀರೋ ಅಷ್ಟು ಚೆನ್ನಾಗಿ ಹೋಳಿಗೆಗಳು ಬರುತ್ತೆ. ನಂತರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಮತ್ತೊಮ್ಮೆ ಕಲಿಸ್ಕೊಳ್ತಾ ಇದೀನಿ, ಚೆನ್ನಾಗಿ ನಾದ್ಕೊಳ್ತಾ. ಈಗ ಇದನ್ನ ಒಂದು 10 ನಿಮಿಷ ರೆಸ್ಟ್ ಮಾಡೋಕೆ ಬಿಡೋಣ. ನಿಮ್ಗೆ ಟೈಮ್ ಇದ್ರೆ ಇನ್ನು ಜಾಸ್ತಿ ಹೊತ್ತು ಸಹ ರೆಸ್ಟ್ ಮಾಡ್ಬೋದು. ಈ ರೀತಿಯಾಗಿ ಪೈನಾಪಲ್ ಅನ್ನ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದೆ. ಈಗ ಇದರಿಂದ ನಾನು ಚಿಕ್ಕ ಚಿಕ್ಕ ಪೀಸಸ್ ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1 ಕಪ್ನಷ್ಟು ಪೈನಾಪಲ್ ಅನ್ನ ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಂತರ ಮತ್ತೊಂದು ಪ್ಯಾನ್ ಅಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕಿ ಇದಕ್ಕೆ ಒಂದು ಅರ್ಧ 1/2 ಕಪ್ನಷ್ಟು ಚಿರೋಟಿ ರವೆಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ನಂತರ ಇದಕ್ಕೆ 1/4 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರೊಟ್ಟಿಗೆ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ಪೈನಾಪಲ್ ಪ್ಯೂರಿ ಏನಿರುತ್ತಲ್ಲ ಅದನ್ನ 1 ಕಪ್ನಷ್ಟು ಆಡ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನು ಸಹ ಇದ್ರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ 1/3 ಕಪ್ನಷ್ಟು ಸಕ್ಕರೆಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಸಕ್ಕರೆ ಬೇಡ ಅಂದ್ರೆ ಇಲ್ಲಿ ಬೆಲ್ಲವನ್ನು ಸಹ ಆಡ್ ಮಾಡ್ಕೋಬಹುದು. ಇದನ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಒಬ್ಬಟ್ಟು ಹೋಳಿಗೆಗಳಿದೆ, ಅದನ್ನ ನೋಡಿ ಟ್ರೈ ಮಾಡಿ. ನಂತರ 1 ಸ್ಪೂನ್ ಏಲಕ್ಕಿ ಪೌಡರ್ ಅನ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಪೂರ್ತಿಯಾಗಿ ಗಟ್ಟಿ ಆಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಸುಮಾರು ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈಗ ಸ್ಟವ್ ಅನ್ನ ಆಫ್ ಮಾಡಿ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಟು ತಣ್ಣಗಾಗಕ್ಕೆ ಬಿಡೋಣ. ಈಗ ಇದನ್ನ 10 ರಿಂದ 15 ನಿಮಿಷ ಆದ್ಮೇಲೆ ಪೂರ್ತಿಯಾಗಿ ತಣ್ಣಗಾಗಿದೆ. ಇದರಲ್ಲಿ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಈ ರೀತಿಯಾಗಿ ಚಿಕ್ಕದಾಗಾದ್ರೂ ಮಾಡ್ಕೋಬಹುದು, ಈ ರೀತಿಯಾಗಿ ದೊಡ್ಡ ದೊಡ್ಡ ಉಂಡೆಗಳನ್ನಾದ್ರೂ ಸಹ ಮಾಡ್ಕೋಬಹುದು. ಈಗ ಇದು ರೆಡಿ ಆಗಿದೆ. ಈಗ ನಾವು ಮೊದಲೇ ಕಲಸಿಟ್ಕೊಂಡಿರುವಂತಹ ಮೈದಾ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಈಗ ಇದರಿಂದ ಸಹ ಮೀಡಿಯಂ ಸೈಜ್ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ್ಲೂ ಒಂದೇ ರೀತಿಯಾಗಿ ಹೋಳಿಗೆಗಳನ್ನ ತಿಂತಿರ್ತೀವಿ, ಈ ರೀತಿಯಾಗಿ ಖಂಡಿತ ಮಾಡ್ಕೊಡಿ. ನಮ್ಗೆ ಫ್ರೂಟ್ಸ್ ಸಹ ತಿಂದಂಗೆ ಅನ್ಸುತ್ತೆ, ಮಕ್ಳಿಗೂ ಸಹ ಏನೋ ಒಂದು ಡಿಫ್ರೆಂಟ್ ಆಗಿ ಟೇಸ್ಟ್ ಮಾಡ್ದಂಗೆ ಅನ್ಸುತ್ತೆ. ಈಗ ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಮೊದಲಿಗೆ ಮೈದಾ ಹಿಟ್ಟಿನ ಕಣಕ ಏನಿರುತ್ತಲ್ಲ ಅದನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಂತರ ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ಪೈನಾಪಲ್ ನ ಹೂರಣ ಏನಿರುತ್ತಲ್ಲ ಅದನ್ನ ಮಧ್ಯದಲ್ಲಿಟ್ಟು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ನಂತರ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ನೀವು ಒಬ್ಬಟ್ಟನ್ನೆಲ್ಲ ಯಾವ ರೀತಿಯಾಗಿ ತಟ್ಕೊಂತೀರೋ ಆ ರೀತಿಯಾಗಿ ನೀಟಾಗಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ತಟ್ಕೋಬಹುದು. ಇಲ್ಲ ನಿಮ್ಗೆ ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪಗೂ ಸಹ ತಟ್ಕೋಬಹುದು. ನಾನು ಈ ರೀತಿಯಾಗಿ ಆದಷ್ಟು ತೆಳ್ಳಗೆ ತಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಈ ರೀತಿಯಾಗಿ ಕೈನಿಂದ ತೆಗೆದು ಸಹ ಹಾಕ್ಬೋದು, ಇಲ್ಲ ಪೇಪರ್ ಸಮೇತನು ಸಹ ನೀವು ಹೆಂಚ್ ಮೇಲೆ ಹಾಕೋಬಹುದು, ಎರಡನ್ನೂ ಸಹ ಬರುತ್ತೆ. ಈ ರೀತಿ ಹಾಕಿ ಎರಡು ಸೈಡ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲರ್ಫುಲ್ ಆಗಿ. ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕೊಂಡು ಎರಡು ಕಡೆನೂ ಸ್ವಲ್ಪ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಮಿಕ್ಕಿರುವಂತಹ ಎಲ್ಲಾ ಹೋಳಿಗೆಗಳನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋರು ಸಹ ನೀಟಾಗಿ ಮಾಡ್ಕೋಬಹುದು, ಈಸಿಯಾಗಿ ಮಾಡ್ಕೋಬಹುದು.
ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗ್ ಬರುತ್ತೆ. ನೀವು ಇನ್ನೂ ತುಂಬಾ ತೆಳ್ಳಗ್ ಬೇಕಾದ್ರೆ ತುಂಬಾ ತೆಳ್ಳಗೂ ಸಹ ತಟ್ಕೋಬಹುದು. ಇದನ್ನ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಪೇಪರ್ ಸಮೇತ ಹಾಕಿ ತೋರಿಸ್ತಾ ಇದ್ದೀನಿ. ಅದು ಸಹ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದನ್ನು ಸಹ 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಈ ಮಾಡಿರುವಂತಹ ಹೋಳಿಗೆಗಳನ್ನೆಲ್ಲ ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಹೋಳಿಗೆಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ಲಿಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು. ಇದನ್ನ ನಾನು ನನ್ನ ಫ್ರೆಂಡ್ಸ್ಗೂ ಸಹ ತಗೊಂಡೋಗಿ ಕೊಟ್ಟಿದ್ದೆ ಟೇಸ್ಟ್ ಮಾಡ್ಲಿಕ್ಕೆ. ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಟ್ರು ಈ ಹೋಳಿಗೆಯನ್ನ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನ ನಿಮ್ಗೆ ಒಂದನ್ನ ಓಪನ್ ಮಾಡಿ ತೋರಿಸ್ತೀನಿ, ಹೋಳಿಗೆ ಹೇಗ್ ಬಂದಿದೆ ಏನು ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ಅದು ತಿಂತಾ ಇದ್ರೆ ಪೈನಾಪಲ್ ಫ್ಲೇವರ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಪೈನಾಪಲ್ ಬಾಯಿಗೆ ಸಿಗ್ತಾ ಇರುತ್ತೆ, ಸಖತ್ತಾಗಿ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಸಹ ಬಂದಿದೆ ಅಂತ. ಈಗ ಇದನ್ನ ಟೇಸ್ಟ್ ಮಾಡೋಣ ಹೇಗಿದೆ ಏನು ಅಂತ. ಸಖತ್ತಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ನೀವು ಸಹ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿ ಹೇಗ್ ಬಂತು ರೆಸಿಪಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಎಲ್ಲಾ ವಿಡಿಯೋಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.